ಬೆಂಗಳೂರಿನಲ್ಲಿ ನೈಟಿ ಹಾಕಿಕೊಂಡು ಅಪಾರ್ಟ್ಮೆಂಟ್ಗಳಲ್ಲಿ ಕಳ್ಳತನ ಮಾಡ್ತಿದ್ದಂತೆ ಅವನು. ವಿಚಿತ್ರ ಕಳ್ಳನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏನು ಮಾನಸಿಕ ಅಸ್ವಸ್ಥನ ಅಥವಾ ಗುರ್ತು ಸಿಗಬಾರ್ದು ಅಂತ ಹಾಕೊಳ್ತಿದ್ದ. ನೈಟಿ ಹಾಕ್ಕೊಂಡು ಶೂ ಹಾಗೂ ಚಪ್ಪಲಿಗಳನ್ನು ಕಳ್ಳತನ ಮಾಡ್ತಾ ಇದ್ದ. ಸೊ ಪೊಲೀಸರಿಗೆ ಬೀಳಬಾರ್ದು ಅಂತ ನೈಟಿ ಹಾಕ್ಕೊಂಡು ಕಳ್ಳತನ ಮಾಡ್ತಿದ್ದಂತೆ. ಪೊಲೀಸರಿಗೆ ಟ್ಯಾಗ್ ಮಾಡಿ ಆರೋಪಿ ಪತ್ತೆಗೆ ದೂರುದಾರರು ಮನವಿಯನ್ನು ಮಾಡ್ಕೊಂಡಿದ್ರು. ಈ ರೀತಿ ಚಪ್ಪಲಿ ಕಳ್ಳತನ ಮಾಡೋದೇನು ಹೊಸದೇನಿಲ್ಲ. ಬಟ್ ತುಂಬ ಅಪಾರ್ಟ್ಮೆಂಟ್ಗಳಲ್ಲಿ ಹಿಂದೆ ಕಳ್ಳತನ ಮಾಡ್ತಾ ಇದ್ರು. ಶೂಸ್ಗಳನ್ನು ಇಟ್ಟಿದ್ದನ್ನು ಏನೇನಿರುತ್ತೆ ಅವನ್ನೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಅವನು ವಿಚಿತ್ರವಾಗಿ ಅಂತಂದರೆ ನೈಟಿ ಹಾಕ್ಕೊಂಡು ಕಳ್ಳತನವನ್ನು ಮಾಡೋಕ್ಕೆ ಹೋಗಿರೋದು. ಚಪ್ಪಲಿ ಶೂಸ್ ಎಲ್ಲ ಕದಿಯೋಕ್ಕೇನೋ ನೈಟಿ ಹಾಕ್ಕೊಂಡು ಹೋದ. ಹಾಕ್ಕೊಂಡಿರೋ ನೈಟಿನೂ ಕದ್ದಿರೋದ ಅಥವಾ ಅದನ್ನು ಖರೀದಿ ಮಾಡ್ಕೊಂಡು ಬಂದಿದ್ದ ಏನೋ. ಒಂದಿಷ್ಟು ಬೆಂಡ್ ಎತ್ತುತ್ತಾರೆ ಪೊಲೀಸರು, ಅವಾಗ ಬಾಯಿ ಬಿಡುತ್ತಾನೆ. ಸಿಗಬೇಕಲ್ಲ, ಈಗ ಹುಡುಕ್ತಾ ಇದ್ದಾರೆ, ಟ್ಯಾಗ್ ಮಾಡಿದ್ದಾರೆ. ಈಗ ಯಾರ್ಯಾರು ದೂರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದನ್ನು ವೀಡಿಯೋವನ್ನು ಇಟ್ಟು. ಭಾಳ ಕಷ್ಟ ಏನಿಲ್ಲ, ಎಲ್ಲಾದರೂ ಒಂದು ಕಡೆಗೆ ತಗಲಾಕ್ಕೊಳ್ತಾನೆ. ಎಲ್ಲೋ ಒಂದು ಕಡೆಗಾದರೂ ಯಾಮಾರ ಇರ್ತಾನಲ್ವ. ಎಂಥದ್ದೇ ಕಳ್ಳ ಆದ್ರೂ ಒಂದು ಸುಳಿವನ್ನು ಬಿಟ್ಟು ಹೋಗಿರ್ತಾನೆ. ಬೆಂಗಳೂರಿನಲ್ಲಿ ಒಂದು ವಾರದ ಹಿಂದೆ ಅಷ್ಟೇ ಒಂದು ಗೋಡೌನ್ಗೆ ಬೆಂಕಿ ಹತ್ಕೊಂಡಿತ್ತು. ಅದರಲ್ಲಿ 5 ಜನ ಆಸ್ಪತ್ರೆಗೆ ಸೇರಿದ್ರು. ಅವರು ಜೀವನ್ ಮರಣದ ನಡುವೆ ಹೋರಾಟವನ್ನು ಮಾಡ್ತಾ ಇದ್ರು. ಬೆಂಗಳೂರಿನ ಅಗ್ನಿ ಅನಾಹುತದಲ್ಲಿ ಮೃತರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಮೊನ್ನೆ ಕುಂಬಳಗೂಡು ಬಳಿ ಸಂಭವಿಸಿದಂಥ ಅಗ್ನಿ ಅನಾಹುತ. ಸೊ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಬಾಲಕ ಸಾವನ್ನಪ್ಪಿರೋದು. ಸುಟ್ಟ ಗಾಯಗಳಿಂದಾಗಿ ಆಸ್ಪತ್ರೆಗೆ ಸೇರಿದ್ದ ಬಾಲಕ. ಬಹಳ ಕರುಣಾಜನಕವಾಗಿರುವಂಥ ಸ್ಟೋರಿ ಅದು. ಮತ್ತೋರ್ವ ಬಾಲಕ ರಿಯಾನ್ ಸ್ಥಿತಿ ಗಂಭೀರವಾಗಿದೆ. ಸೊ ಅವರ ತಂದೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಯಾವುದೋ ಸೆಂಟ್ ಫ್ಯಾಕ್ಟ್ರಿ ಅಂತೆ ಅದು. ಅದನ್ನು ಒಡೆದಾಕಿ ಎಲ್ಲ ಓಪನ್ ಮಾಡುವಂಥ ಏನೋ ಗುಡೌನ್ ಅದು. ಸೊ ಅಲ್ಲಿ ತಂದೆ ಇನ್ನೇನು ಮುಗೀತಲ್ವಾ ಅಂತೇಳಿ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಎಲ್ಲೋ ಹೋಗಬೇಕಾಗಿರುತ್ತೆ. ಅಲ್ಲಿಗೆ ಕೆಲಸಕ್ಕಂತ ಕರ್ಕೊಂಡೋಗಿರ್ತಾರೆ. ಅವ್ರು ಕೆಲಸ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಪಾಪ ಆ ಸಂದರ್ಭದಲ್ಲಿ ಬೆಂಕಿ ಆಗುತ್ತೆ. ಮಕ್ಕಳು ಕೂಡ ನೋಡಿ ಪಾಪ ಎಂಥ ಪರಿಸ್ಥಿತಿ ರೀ. 2 ಮಕ್ಕಳು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗೋಯ್ತು ಅಂತೇಳಿ 300-600 ರೂಪಾಯಿ ಅಲ್ಲೇನೋ ಕೂಲಿ ಬರ್ತಾ ಇತ್ತಂತೆ. 600 ರೂಪಾಯಿ ಕೂಲಿಗೆ ಹೋಗಿ 2 ಮಕ್ಕಳನ್ನು ಈಗ ಒಂದು ಮಗುನ ಕಳ್ಕೊಂಡಿದ್ದಾರೆ. ಇನ್ನೊಂದು ಮಗು ಕೂಡ ತುಂಬ ಗಂಭೀರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ತಾಯಿಯ ಸಂಕಟ ಹೇಗಿರಬೇಕು, ತಂದೆ ಪರಿಸ್ಥಿತಿ ಏನಿರಬೇಕು, ಭಾಳ ಕಷ್ಟ ರೀ ಇವೆಲ್ಲ.